ಕ್ಷಮಿಸಿ ಬಿಡು ಅಯ್ಯಪ್ಪ ಎನ್ನುತ್ತಲೇ ನಾವು ಈ ಸ್ಟೋರಿಯನ್ನ ಶುರು ಮಾಡಬೇಕು. ಶಬರಿಮಲೆ ಅಯ್ಯಪ್ಪನ ಚಿನ್ನಾಭರಣ ಕಳವು ಕೇಸ್ನಲ್ಲಿ ಯಾರು ಊಹಿಸದ ಬೆಳವಣಿಗೆ ಆಗಿದೆ. ಇಷ್ಟು ದಿನ ಉದ್ಯಮಿಗಳು, ಚಿನ್ನದಂಗಡಿ ಮಾಲೀಕರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಗೊತ್ತಾಗಿತ್ತು. ಆದ್ರೀಗ ಚಿನ್ನ ಕದ್ದ ಕೇಸ್ನಲ್ಲಿ ಅಯ್ಯಪ್ಪನ ಮುಖ್ಯ ಅರ್ಚಕನನ್ನೇ ಅರೆಸ್ಟ್ ಮಾಡಲಾಗಿದೆ. ಮಕರ ಸಂಕ್ರಮಣ ಜ್ಯೋತಿಗೆ ಕೇವಲ 4 ದಿನ ಬಾಕಿ ಇರುವಾಗ ಹರಿಹರ ಪುತ್ರನ ಕೋಟ್ಯಾಂತರ ಭಕ್ತರಿಗೆ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಅಯ್ಯಪ್ಪ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕ ಕಂದರಾರು ರಾಜೀವರು ತಂತ್ರಿ ಅವರನ್ನ ಅರೆಸ್ಟ್ ಮಾಡಿದೆ. ಚಿನ್ನ ಕಳವು ಕೇಸ್ನ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿ ಹಾಗೂ ಟಿಡಿಪಿ ಮಾಜಿ ಅಧ್ಯಕ್ಷ ಪದ್ಮಕುಮಾರ್ ಅವರ ಹೇಳಿಕೆ ಆಧರಿಸಿ ಎಸ್ಐಟಿಯು ಕಂದರಾರು ರಾಜೀವರು ಅವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದೆ. ಅಯ್ಯಪ್ಪನಿಗೆ ನಿತ್ಯ ಪೂಜೆ ಮಾಡೋರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಘಾಸಿಯಾಗಿದೆ. ಶಬರಿಮಲೆ ಚಿನ್ನ ಕಳವು ಪ್ರಕರಣದಲ್ಲಿ ಅರ್ಚಕ ಕಂದರಾರು ರಾಜೀವರು ಪಾತ್ರದ ಬಗ್ಗೆ ಮೊದಲಿನಿಂದಲೂ ಪೊಲೀಸರಿಗೆ ಶಂಕೆ ಇತ್ತು. ಶಬರಿಮಲೆ ಸಂಬಂಧಿಸಿದ ಎಲ್ಲಾ ವಿಷಯಗಳಿಗೆ ಪ್ರಧಾನ ಅರ್ಚಕರ ಅನುಮತಿ ಕಡ್ಡಾಯವಾಗಿದೆ. ಜೊತೆಗೆ ರಾಜೀವರು ಮತ್ತು ಪೊಟ್ಟಿ ನಡುವೆ ಉತ್ತಮ ಗೆಳೆತನವಿತ್ತು. ಹೀಗಾಗಿ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿಯನ್ನ ಶಬರಿಮಲೆಗೆ ಕರೆಸಿದ್ದೇ ಇವರು ಎನ್ನಲಾಗ್ತಾ ಇದೆ. ಕವಚ ಹಾಗೂ ಮೂರ್ತಿಯ ಚಿನ್ನ ಬದಲಾವಣೆಗೆ ರಾಜೀವರು ಶಿಫಾರಸು ಮಾಡಿದ್ರು. ಬಳಿಕ ಬದಲಾವಣೆಗೆ ಡಿಡಿಬಿ ಅನುಮತಿ ಕೇಳಿದಾಗ ರಾಜೀವರು ಅದನ್ನ ಅಂಗೀಕರಿಸಿದ್ರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಾನಾ ಹಂತಗಳಲ್ಲಿ ನಡೆದ ಚಿನ್ನ ಲೂಟಿಯ ಬಗ್ಗೆ ತಂತ್ರಿಗಳಿಗೆ ತಿಳಿದಿತ್ತು ಎಂಬ ಮಾಹಿತಿಯು ತನಿಖಾ ತಂಡಕ್ಕೆ ಸಿಕ್ಕಿದೆ.